ಓಕೆ, ಎಲ್ಲರಿಗೂ ನಮಸ್ಕಾರ. ನವೋದಯ ಮಕ್ಕಳಿಗೆ ಅದೇ ತರನಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತೇನಪ್ಪಾ ಅಂದ್ರೆ ಬ್ರಹ್ಮಪುತ್ರ ನದಿ ಮತ್ತು ಅದರ ಉಪನದಿಗಳ ಬಗ್ಗೆ ನಾವೇನ್ ಮಾಡೋಣ ಇವತ್ತು ತಿಳ್ಕೊಂಡು ಮಕ್ಕಳೇ. ಬ್ರಹ್ಮಪುತ್ರ ನದಿ ನಮ್ಮ ಭಾರತ ದೇಶವನ್ನು ಪರಿಗಣಿಸಿದ್ರೆ ಮೊದಲು ಬ್ರಹ್ಮಪುತ್ರ ನದಿ ಎಲ್ಲಿ ಹರಿತೈತಪ್ಪ ಅಂದ್ರೆ ಟಿಬೇಟ್ ದೇಶ. ಟಿಬೇಟ್ ದೇಶದ ರಾಜಧಾನಿ ಯಾವುದು? ಲಾಸಾ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಟಿಬೇಟ್ ದೇಶದಲ್ಲಿ ಎಲ್ಲಿ ಹರಿತೈತೆ ಅಂದ್ರೆ ಚಮಾಯುಂಗ್ ದುಂಗ್ ಹಿಮ ನದಿಯಲ್ಲಿ ಇದೇನ್ ಮಾಡ್ತೈತಿ ಹುಟ್ಟುಕೊಂಡು ನೆಕ್ಸ್ಟ್ ಅಲ್ಲಿ ಟಿಬೇಟ್ ಒಳಗೆ ಇದಕ್ಕೆ ಯಾವ ಹೆಸರಿನಿಂದ ಕರೀತಾರಪ್ಪ ಅಂದ್ರೆ ಯಾರ್ಲುಂಗ್ ಸಾಂಗ್ಪೋ ಎನ್ನುವ ಹೆಸರಿನಿಂದ ಈ ಬ್ರಹ್ಮಪುತ್ರ ನದಿ ಕರೀತಾರ ಮಕ್ಕಳೇ. ಅದೇ ತರ ಈ ಯಾರ್ಲುಂಗ್ ಸಾಂಗ್ಪೋ ನದಿ ಯಾವ ಹರಿತೈತೆ ಅಂದ್ರೆ ಈ ಒಂದು ಆಕಾರದ ಸ್ಟೇಟ್ ಹರಿದು ಅರುಣಾಚಲ ಪ್ರದೇಶ ಒಳಗೆ ಬರ್ತೈತೆ ಮಕ್ಕಳೇ. ಅರುಣಾಚಲ ಪ್ರದೇಶ ಒಳಗ ಇದಕ್ಕೆ ಯಾವ ಹೆಸರಿನಿಂದ ಕರೀತಾರ? ಸಿಯಾಂಗ್ ಎಂಬ ಹೆಸರಿನಿಂದ ಕರೀತಾರ ಮಕ್ಕಳೇ. ಅದಕ್ಕಿಂತ ಮೊದಲು ಅರುಣಾಚಲ ಪ್ರದೇಶದ ರಾಜಧಾನಿ ಯಾವ್ದು? ಇಟಾನಗರ ಅಂತ ಕರೀತಾರ ಮಕ್ಕಳೇ. ಇಟಾನಗರ. ಅದೇ ತರ ನಮ್ಮ ಭಾರತ ದೇಶವನ್ನು ಪರಿಗಣಿಸಿದ್ರೆ ಭಾರತ ದೇಶದ ಪೂರ್ವ ತುದಿ ಯಾವ್ದು? ಇಟಾನಗರ. ಅರುಣಾಚಲ ಪ್ರದೇಶ ಇಟಾನಗರ ಆದ್ರೆ ಅದೇ ತರನಾಗಿ ನಮ್ಮ ಭಾರತ ದೇಶದಲ್ಲಿ ಮೊದಲು ಸೂರ್ಯ ಎಲ್ಲಿ ಉದಯಿಸ್ತಾನಪ್ಪ ಅಂದ್ರೆ ಅರುಣಾಚಲ ಪ್ರದೇಶದ ಇಟಾನಗರದಲ್ಲಿ ಉದಯಿಸ್ತಾನ ಮಕ್ಕಳೇ. ಈ ತರನಾಗಿ ಈ ಒಂದು ಯಾರ್ಲುಂಗ್ ಸಾಂಗ್ಪೋ ಬ್ರಹ್ಮಪುತ್ರ ನದಿಗೆ ಸಿಯಾಂಗ್ ಅಂತೇಳಿ ಅರುಣಾಚಲ ಪ್ರದೇಶ ಒಳಗೆ ಕರೆದ್ರ ಇಲ್ಲೇ ಎರಡು ಬಾಜುಕ ಉಪನದಿಗಳು ಹರಿತಿರ್ತಾವ. ಲೋಹಿತ ಮತ್ತು ದಿಬಾಂಗ್ ಉಪನದಿಗಳು ಆಸಾಂ ರಾಜ್ಯದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಗೆ ಸೇರ್ಕೋತಾವ ಮಕ್ಕಳೇ. ಸೇರ್ಕೊಂಡು ಆಸಾಂ ರಾಜ್ಯದ ವಿಶೇಷತೆ ಏನಂದ್ರೆ ಆಸಾಂ ರಾಜ್ಯದ ರಾಜಧಾನಿ ಯಾವ್ದು? ದಿಸ್ಪುರ್ ಅಂತ ಕರಿತೇವೆ ಮಕ್ಕಳೇ. ಆಸಾಂ ರಾಜ್ಯದ ಕಣ್ಣೀರ್ ನದಿ ಸಹ ಏನಂತ ಬ್ರಹ್ಮಪುತ್ರ ನದಿ ಕರಿತೇವೆ. ಯಾಕಂದ್ರೆ ಎಷ್ಟೋ ಪ್ರವಾಹ ಆಗಿ ಅಲ್ಲಿ ಏನಾಕೈತಿ ಆಸಾಂ ರಾಜ್ಯನ ಹರಿದುಕೊಂಡು ಹೋಗುವಂತ ಪರಿಸ್ಥಿತಿ ಆಕೈತಿ ಮಕ್ಕಳೇ. ಅದಕ್ಕೆ ಬ್ರಹ್ಮಪುತ್ರ ನದಿಯನ್ನು ಆಸಾಂ ರಾಜ್ಯದ ಕಣ್ಣೀರ್ ನದಿ ಅಂತ ಕರಿತೀವಿ. ಅದೇ ತರ ಈ ಒಂದು ಆಸಾಂ ರಾಜ್ಯದೊಳಗ ಒಂದು ನದಿ ದ್ವೀಪ ಉದ್ಭವ ಆಕೈತಿ. ಸುತ್ತಲೂ ನೀರ್ ಹರಿದು ನಡಬರ್ಕ್ ಭೂಮಿ ಇತ್ತಂದ್ರ ಅದಕ್ಕೆ ನದಿ ದ್ವೀಪ ಅಂತ ಕರಿತೇವೆ ಮಕ್ಕಳೇ. ಈ ನದಿ ದ್ವೀಪ ಎಲ್ಲಿ ಉಂಟಾಕೈತಿ ಅಂದ್ರೆ ಈ ಆಸಾಂ ರಾಜ್ಯದೊಳಗೆ ಉಂಟಾಕೈತಿ. ಯಾವ ನದಿಯಿಂದ ಉಂಟಾಕೈತ? ಬ್ರಹ್ಮಪುತ್ರ ನದಿಯಿಂದ ಉಂಟಾಕೈತಿ. ಅದಕ್ಕ ಇದು ಉಂಟಾದಂತ ಒಂದು ನದಿ ದ್ವೀಪಕ್ಕೆ ಏನ್ ಕರಿತೇವೆ ಅಂದ್ರೆ ಮಾಜುಲಿ ದ್ವೀಪ ಅಂತ ಕರಿತೇವೆ. ಈ ಮಾಜುಲಿ ದ್ವೀಪದ ವಿಶೇಷತೆ ಏನಂದ್ರೆ ಜಗತ್ತಿನೊಳಗೆ ಅತಿ ದೊಡ್ಡ ದ್ವೀಪ ನದಿ ದ್ವೀಪ ಎಲ್ಲೈತಿ ಅಂದ್ರ ಆಸಾಂ ರಾಜ್ಯದೊಳಗೆ ಐತಿ. ಅದು ನದಿ ದ್ವೀಪ ಮಾಜುಲಿ ದ್ವೀಪ ಐತಿ. ಆ ಮಾಜುಲಿ ನದಿ ದ್ವೀಪ ಯಾವ ನದಿಯಿಂದ ಉಂಟಾಕೈತಿ ಅಂದ್ರೆ ಬ್ರಹ್ಮಪುತ್ರ ನದಿಯಿಂದ ಉಂಟಾಕೈತಿ ಮಕ್ಕಳೇ. ಅದೇ ತರನಾಗಿ ಇದು ಮಾಜುಲಿ ದ್ವೀಪ ಐತ ಇದು ವೈಷ್ಣವ ಸತ್ರಗಳಿಗೆ ಪ್ರಸಿದ್ಧವಾಗಿದೆ. ಸತ್ರ ಅಂದ್ರೇನು? ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಕಲಾ ಚಟುವಟಿಕೆ ಕೇಂದ್ರ ಬಿಂದು ಆಗಿರ್ತೈತಿ. ಅದಕ್ಕ ಸತ್ರ ಕರೀತಾರ ಮಕ್ಕಳೇ. ಮುಂದೆ ನಾವು ಅದೇ ತರನಾಗಿ ನದಿ ಈ ತರನಾಗಿ ಹರಿದು ನೆಕ್ಸ್ಟ್ ಪಶ್ಚಿಮ ಬಂಗಾಳ ಬರ್ತೈತಿ. ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶದೊಳಗೆ ಇದಕ್ಕೆ ಏನ್ ಕರೀತಾರ ಅಂದ್ರೆ ಜಮುನಾ ಕರೀತಾರ. ಬಾಂಗ್ಲಾದೇಶದ ರಾಜಧಾನಿ ಯಾವ್ದಪ್ಪ ಅಂದ್ರೆ ಢಾಕಾ ಅಂತ ಹೇಳ್ತೀರಿ. ಬಾಂಗ್ಲಾದೇಶ ಒಳಗ ಈ ಬ್ರಹ್ಮಪುತ್ರ ನದಿಗೆ ಏನ್ ಕರೀತಾರೆ? ಜಮುನಾ ಅಂತ ಕರೆದು ಕೊನೆಗೆ ಪದ್ಮಗಂಗಾ ಮತ್ತು ಮೇಘಾ ನದಿಗಳಿಂದ ಏನ್ ಹೋಗ್ತೈತೆ? ಬಂಗಾಳ ಕೊಳ್ಳಿಗೆ ಸೇರ್ತೈತಿ ಮಕ್ಕಳೇ. ಇದು ಬ್ರಹ್ಮಪುತ್ರ ನದಿಯ ಅಷ್ಟು ಸ್ವವಿವರ. ಬ್ರಹ್ಮಪುತ್ರ ನದಿ ಒಟ್ಟು ಎಷ್ಟು ಉದ್ದ ಹರಿತೈತೆ ಅಂದ್ರೆ ಟಿಬೇಟ್ ನಿಂದ ಬಂಗಾಳ ಕೊಳ್ಳಿವರೆಗೂ 2900 ಕಿಲೋಮೀಟರ್ ಅಷ್ಟು ಉದ್ದ ಹರಿತೈತಿ. ಅದೇ ತರನಾಗಿ ನಮ್ಮ ಅರುಣಾಚಲ ಪ್ರದೇಶದಿಂದ ಈ ಒಂದು ವೆಸ್ಟ್ ಬಂಗಾಳ ಕೊನೆಗೆ ಸೇರುವಂತ ಸ್ಥಳದಲ್ಲಿ ಎಷ್ಟು ಹರಿತೈತೆ? 916 ಕಿಲೋಮೀಟರ್ ಅಷ್ಟು ಉದ್ದ ಹರಿತೈತಿ ಮಕ್ಕಳೇ. ಕೊನೆಯದಾಗಿ ನಿಮ್ಗೆ ಹೇಳ್ಬೇಕಂದ್ರ ಪ್ರಮುಖ ಉಪನದಿಗಳನ್ನು ಪರಿಗಣಿಸಿದ್ರೆ ಸುಬ್ನಶ್ರೀ ಇದು ಎಲ್ಲಿ ಇರ್ತೈತೆ ಅಂದ್ರೆ ಟಿಬೇಟ್ ನಿಂದ ಅರುಣಾಚಲ ಪ್ರದೇಶ ಒಳಗ ಹರಿತೈತಿ ಮಕ್ಕಳೇ. ಅದೇ ತರನಾಗಿ ಲೋಹಿತ ಎಲ್ಲಿ ಹುಟ್ಟೈತೆ ಅಂದ್ರೆ ಟಿಬೇಟ್ ಒಳಗೆ ಹುಟ್ಟಿ ಅರುಣಾಚಲ ಪ್ರದೇಶ ಒಳಗೆ ಬಂದು ಈ ಒಂದು ಬ್ರಹ್ಮಪುತ್ರ ನದಿಯನ್ನು ಸೇರ್ತೈತಿ. ಅದೇ ತರನಾಗಿ ಮಾನಸ ಅನ್ನುವ ಒಂದು ಉಪನದಿಯನ್ನು ನೋಡ್ತೀವಿ. ಅದು ಭೂತಾನ್ ಒಳಗೆ ಹುಟ್ಟಿ ಆಸಾಂ ಒಳಗೆ ಬಂದು ಅದೇನ್ ಮಾಡ್ತೈತಿ? ಬ್ರಹ್ಮಪುತ್ರ ನದಿಯನ್ನು ಸೇರ್ತೈತಿ. ಅದೇ ತರನಾಗಿ ಘನಸಿರಿ ಅಂತ ಬರ್ತೈತಿ. ಅದು ಆಸಾಂ ಒಳಗೆ ಹುಟ್ಟಿ ಬ್ರಹ್ಮಪುತ್ರ ನದಿಯನ್ನು ಸೇರ್ತೈತಿ. ಅದೇ ತರನಾಗಿ ಕೋಹಿಲಿ ಅಂತ ಬರ್ತೈತಿ. ಅದೇನ್ ಹುಡ್ತೈತಿ ಅಂದ್ರೆ ಮೇಘಾಲಯದೊಳಗೆ ಹುಟ್ಟಿ ಆಸಾಂ ಒಳಗೆ ಹರಿದು ಬ್ರಹ್ಮಪುತ್ರ ನದಿಯನ್ನು ಸೇರ್ತೈತಿ. ಅದೇ ತರನಾಗಿ ತಿಸ್ತಾ ಈ ತಿಸ್ತಾ ನದಿ ಏನಪ್ಪಾ ಅಂದ್ರೆ ಸಿಕ್ಕಿಂ ರಾಜ್ಯದೊಳಗೆ ಹರಿದು ವೆಸ್ಟ್ ಬಂಗಾಳದಿಂದ ಬಾಂಗ್ಲಾದೇಶದೊಳಗೆ ಹರಿದು ಏನ್ ಮಾಡ್ತೈತಿ? ಬಂಗಾಳ ಕೊಳ್ಳಿಯಲ್ಲಿ ಸೇರುವಂತ ಸಂದರ್ಭದಲ್ಲಿ ಬ್ರಹ್ಮಪುತ್ರ ನದಿಯನ್ನ ಈ ತಿಸ್ತಾ ನದಿ ಸೇರ್ತೈತಿ ಮಕ್ಕಳೇ. ತಿಸ್ತಾ ನದಿ ಬಗ್ಗೆ ಹೇಳ್ಬೇಕಂದ್ರೆ ಬಾಂಗ್ಲಾದೇಶ ಮತ್ತು ಭಾರತ ದೇಶ ನಡಬರ್ಕ್ ಒಂದು ನದಿ ವಿವಾಹ ಐತಿ. ಅದು ಯಾವ್ದಪ್ಪ ನದಿ ವಿವಾಹ ಅಂದ್ರೆ ತಿಸ್ತಾ ನದಿ ವಿವಾಹ ಮಕ್ಕಳೇ. ಇಷ್ಟು ನಿಮಗೆ ಗೊತ್ತಾಗಬೇಕು. ಅದೇ ತರನಾಗಿ ಇದರ ವಿಶೇಷತೆ ಏನಂದ್ರೆ ಭಾರತದ ಏಕೈಕ ಪುರುಷಲಿಂಗ ನದಿ ಎಂದು ಕರೆಯುತ್ತಾರೆ. ನಾಳೆ ಕ್ವಶನ್ ಕೇಳ್ಬೋದು, ಭಾರತದ ಏಕೈಕ ಪುರುಷಲಿಂಗ ನದಿ ಅಂತೇಳಿ ಯಾವ ನದಿ ಕರೀತಾರ? ಬ್ರಹ್ಮಪುತ್ರ ನದಿ ಕರೀತಾರ ಮಕ್ಕಳೇ. ಇಷ್ಟು ಎಲ್ಲ ಬ್ರಹ್ಮಪುತ್ರ ನದಿಗಳ ಬಗ್ಗೆ ಸ್ವವಿವರವಾಗಿ ಅಧ್ಯಯನ ಮಾಡಿ ನೀವು ಒಂದ್ಸಲ 2 ಸಲ ಕ್ಲಾಸ್ ಕೇಳಿ ನೋಟ್ಸ್ ಅನ್ನು ಬರೆದುಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಮಕ್ಕಳೇ. ಎಲ್ಲರಿಗೂ ಧನ್ಯವಾದಗಳು.